ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಗುರುವಾರ, ಟೈಮ್ ಬಂದಿಗೆ 7:30 ಆಗಿದೆ. ಸೊ ಈಗ ತಾನೇ ಪೂಜೆ ಎಲ್ಲ ಮುಗೀತು ನಂದು. ಸೊ ಈಗ ನಮ್ಮ ಮನೆಯವ್ರನ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಊಟಕ್ಕೆ ಬಂದ್ಬಿಟ್ಟು ರೈಸು ಮತ್ತು ಬೇಳೆ ಸಾರು ಮಾಡ್ಕೊಳ್ಳೋಣ ಅಂತ. ಬೇಗ ಆಗುತ್ತೆ, ಯಾಕಂದರೆ ಇವತ್ತು ಅವರು 8:30ಗೆಲ್ಲ ಕೆಲಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದಾರೆ. ಮತ್ತು ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಸೊ ಅದಕ್ಕೋಸ್ಕರ ಬೇಗ ಆಗುತ್ತೆ ಅಂತ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಈಗ ರೈಸ್ಗೆ ಇಟ್ಟಿದ್ದೀನಿ. ಈಗ ಬೇಳೆ ಸಾರಿಗೆ ಇಟ್ಬಿಟ್ರೆ ಅವರು ಅಷ್ಟೇ ರೆಡಿಯಾಗಿರ್ತಾರೆ. ಆಮೇಲೆ ಹೋಗಿ ಬಂದು ನಾನು ಒಗ್ಗರಣೆ ಹಾಕ್ಕೊಂಡ್ರೆ ಬೇಳೆ ಸಾರು ರೆಡಿಯಾಗಿರುತ್ತೆ. ಸೊ ಬನ್ನಿ, ಬೇಗ ನಾಷ್ಟ ಮಾಡಿಬಿಟ್ಟು ಅವ್ರಿಗೆ ನಾಷ್ಟಕ್ಕೆ ಬಂದುಬಿಟ್ಟು ಗಂಜಿ ಬೇಕಂತೆ ಫ್ರೆಂಡ್ಸ್. ಸೊ ಅದಕ್ಕೆ ಗಂಜಿ ಮಾಡೋಣ ಅಂತ. ಸೊ ನಾನು ಗಂಜಿನೇ ಕೊಟ್ಕೊಳ್ತೀನಿ. ಫ್ರೆಂಡ್ಸ್, ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ಸೊ ಫೋನ್ ಎತ್ಕೊಂಡು ಹೋಗಿರಲಿಲ್ಲ ಅಲ್ಲಿಗೆ. ಸೊ ಈಗ ನಮ್ಮ ಮನೆಯವ್ರಿಗೆ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ. ಅದು ಬಿಸಿ ಇತ್ತು ಅಂತ ಹಾರಕ್ಕೆ ಇಟ್ಟು ಹೋಗಿದ್ದೆ. ಸೊ ಈಗ ಅವ್ರಿಗೆ ಬಾಕ್ಸ್ಗೆಲ್ಲ ಹಾಕಬೇಕು. ಬಾಕ್ಸ್ ಹಾಕಿ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಟೈಮ್ ಒಂದು ಆಲ್ರೆಡಿ 8:45 ಹೋಗಿದೆ ಫ್ರೆಂಡ್ಸ್. ನಮ್ಮ ಮನೆಯವ್ರ ಬಾಕ್ಸ್ಗೆ ಬೇಳೆ ಸಾರು ಹಾಗೆ ರೈಸ್ ಹಾಕ್ಕೊಟ್ಟೆ. ಸೊ ಅವರು ಕೂಡ ಎಲ್ಲ ತೊಗೊಂಡು ಕೆಲಸ ಕೊಡ್ತಿದ್ದಾರೆ, ಟೈಮ್ ಆಯಿತು ಅಂತ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ನೋಡಿದ್ರಲ್ಲ, ಆಗಲೇ ನಮ್ಮ ಮನೆಯವರು ಕೆಲಸಕ್ಕೆ ಕೂಡ ಹೋದರು. ಸೊ ಅವರು ಹೋಗಿ 10 ಗಂಟೆಗೆ ಹೋಗಿದ್ದು ಅವ್ರ ಕೆಲಸಕ್ಕೆ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ರು, ಸ್ವಲ್ಪ ಲೇಟ್ ಆಯಿತು. ಈಗ ಟೈಮ್ 1 ಗಂಟೆ ಆಗಿದೆ. ಊಟ ಮಾಡ್ತಾಯಿದ್ದೀನಿ. ಸೊ ಊಟಕ್ಕೆ ಏನು ತಿಂತಿದ್ದೀನಿ ಅಂದರೆ, ನಮ್ಮ ಮನೆಯವ್ರಿಗೆ ರೈಸ್ ಮತ್ತು ಬೇಳೆ ಸಾರು ಹಾಕಿದ್ನಲ್ವ. ಸೊ ನನಗೆ ಬಂದ್ಬಿಟ್ಟು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆನ್ನೆ ಪುಳಿಯೋಗರೆ ಹೇಳಿದ್ನಲ್ಲ, ಮೇಲ್ಕೋಟೆ ಪುಳಿಯೋಗರೆ ಸಕ್ಕತ್ತಾಗಿತ್ತು ಅಂತ. ಸೊ ನೋಡಿ, ಪುಳಿಯೋಗರೆ ಮಾಡ್ಕೊಂಡಿದ್ದೆ, ಅದೇ ತಿಂತಾಯಿದ್ದೆ. ಸಕ್ಕತ್ತಾಗಿದೆ. ಇನ್ನೊಂದ್ಸತಿ ಆದಷ್ಟು ಬೇಗನೆ ನಾನು ಫುಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದು ಪೌಡ್ರ್ ಮಾಡೋದಲ್ಲ ಫ್ರೆಂಡ್ಸ್, ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಆಮೇಲೆ ಅದು ಹುಣ್ಸೆಹಣ್ಣು ಗೊಜ್ಜು ಒಂದು 5 ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು. ಅದು ನೆನ್ನೆದೇ ಇತ್ತು ಗೊಜ್ಜು, ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದಂತೆ. ಸೊ ನನಗೆ ಗೊತ್ತಿಲ್ಲ, ರೈಸ್ ಇತ್ತಲ್ಲ, ಸೊ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಮೇಲ್ಕೋಟೆ ಪುಳಿಯೋಗರೆ. ಸೊ ಇಷ್ಟು ದಿನ ನಾನು ಮೇಲ್ಕೋಟೆ ಪುಳಿಯೋಗರೆ ಅಂದರೆ, ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅಲ್ಲಿ ಆಫೀಸಲ್ಲಿ ಒಬ್ಬರು ತಂದುಕೊಟ್ಟಿದ್ರು. ಸೊ ಅದರಲ್ಲಿ ಇದೆಲ್ಲ ಹಾಕಿದ್ರು ಫ್ರೆಂಡ್ಸ್, ಹುಚ್ಚೆಳ್ಳು ಎಳ್ಳು ಎಲ್ಲ ಹಾಕಿದ್ರು. ಸೊ ಅದನ್ಕೊಂಡ್ಬಿಟ್ಟಿದ್ದೆ ನಾನು. ಅದೇನು ನನಗೆ ಅಷ್ಟು ಇಷ್ಟ ಆಗಿರ್ತಿಲ್ಲ. ಬಟ್ ಇದು ಸಕ್ಕತ್ತಾಗಿದೆ ಫ್ರೆಂಡ್ಸ್. ಒಳ್ಳೆ ದೇವಸ್ಥಾನದಲ್ಲೇ ಕೊಡೋ ಥರ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ಮತ್ತೆ ಬೇಳೆ ಸಾರನ್ನಲ್ಲೇ ಇಟ್ಬಿಟ್ಟು ಮೇಲ್ಕೋಟೆ ಪುಳಿಯೋಗರೆನೇ ಮಾಡಿಕೊಂಡೆ. ಈಗ ಪುಳಿಯೋಗರೆ ತಿಂದ್ಬಿಟ್ಟು ಒಂದು ಸ್ವಲ್ಪ ವಾಕಿಂಗ್ ಮಾಡಬೇಕು. ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು. ಅವರು ಕಾಲ್ ಮಾಡಿ ಹತ್ತಿರ ಒಂದು 4-5 ದಿನ ಹೋಗಿತ್ತು. ಸೊ ಈಗ ಕಾಲ್ ಮಾಡಿದರು, ತುಂಬ ಹೊತ್ತು ಮಾತಾಡ್ಕೊಂಡಿದ್ದೆ. ಆಮೇಲೆ ಹಾಗೆ ಒಂದು ಅರ್ಧ ಅವರು ಎಡಿಟಿಂಗ್ ಮಾಡಿ ಪೋಸ್ಟ್ ಎಲ್ಲ ಮಾಡಿಕೊಂಡೆ. ಸೊ ಟೈಮ್ ಬಂದು 1 ಗಂಟೆ ಆಗೇ ಹೋಯಿತು. ಸೊ ಈಗ ಊಟ ಮಾಡಿಬಿಟ್ಟು ವಾಕಿಂಗ್ ಮಾಡಬೇಕು ಫ್ರೆಂಡ್ಸ್. ನೀರು ಖಾಲಿಯಾಗಿತ್ತು, ಬಂದಿದೆ ಇವಾಗ. ಈ ಗಿಡನ ಕಟ್ ಮಾಡಿದ್ರೆ ಎಷ್ಟು ಬರ್ತಾನೆ ಇದೆ ಫ್ರೆಂಡ್ಸ್. ಇದು ದೊಡ್ಡದಾಗ್ಬಿಟ್ರೆ ಎಲೆಗಳೆಲ್ಲ ಉದುರುತ್ತೆ. ಸೊ ಸ್ವಲ್ಪ ಇತ್ತು, ಕಟ್ ಮಾಡಿದ್ವಿ. ಈಗ ನೋಡಿ ಇಷ್ಟೊಂದು ಬಂದ್ಬಿಟ್ಟಿದೆ. ಮೇಲಕ್ಕೆ ಬೇರೆ ಹಾಕಿದ್ದೀನಿ. ಇವಾಗ ತುಂಬ ಏನೋ ಗೊತ್ತಿಲ್ಲ. ಬಿಸಿಲೇನೋ ಅಷ್ಟೊಂದು ಇಲ್ಲ, ಬಟ್ ಸಿಕ್ಕಾಪಟ್ಟೆ ಸಿಕ್ಕ ಫ್ರೆಂಡ್ಸ್ ಒಳಗಡೆ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 3:30 ಆಗಿದೆ. ಸೊ ಇಲ್ಲಿ ಒಂದು ಸ್ವಲ್ಪ ಬಾಳೆಹಣ್ಣು, 1 ಸ್ಪೂನ್ ಸಕ್ಕರೆ, ಹಾಲು, ಮೊಸರು, ಜೇನುತುಪ್ಪ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ ಪಂಚಾಮೃತ ಅಂತ. ಸೊ ಅದಕ್ಕೆ ಮಾಡೋಣ ಅಂದ್ಕೊಂಡು ಮಾಡಿಕೊಂಡೆ. ಜೇನುತುಪ್ಪ ಹಾಕಿದ್ದೀನಿ, ತುಪ್ಪ ಹಾಕಿಲ್ಲ. ನಿಮ್ಗೆ ಬೇಕಾದ್ರೆ ತುಪ್ಪ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಮನೇಲಿ ಬಾಳೆಹಣ್ಣು ಇತ್ತು ಅಂತ ಮಾಡಿಕೊಂಡೆ ಫ್ರೆಂಡ್ಸ್. ಸೊ ಈಗ ಇದನ್ನು ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಆಮೇಲೆ ಬಟ್ಟೆ ಕೂಡ ಎಲ್ಲ ಒಗ್ದಾಕಿದ್ದೆ ಬೆಳಗ್ಗೆನೆ. ಸೊ ನೀರವ್ರು ಬರ್ತಾರೆ ಅಂತ ಒಣಗಾಕಿರಲಿಲ್ಲ. ಸೊ ಅದಕ್ಕೆ ಅವ್ರು ಬಂದು ನೀರೆಲ್ಲ ಹೊಡೆದು ಹೋದ್ಮೇಲೆ ಸೊ ಈಗ ಬಟ್ಟೆಗಳ ಹಾರಕ್ಕೊಳ್ತಾ ಇದ್ದೀನಿ. ಸೊ ಅದು ಬನಾನದಂತೂ ಸಕ್ಕತ್ತಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ಪಂಚಾಮೃತ ಚೆನ್ನಾಗಿರುತ್ತೆ. ಬೆಕ್ಕು ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಅಂತೂ ಬೆಕ್ಕು, ನಾಯಿ, ಕೋಳಿ, ಕುರಿ ಇದಕ್ಕೆಲ್ಲ ಏನು ಕೊರತೆನೇ ಇಲ್ಲ ಅಂದ್ಕೊಳ್ಳಿ. ಸೊ ಯಾವಾಗಲೂ ಯಾವುದಾದ್ರು ಪ್ರಾಣಿ ಇದ್ದೇ ಇರುತ್ತೆ. ಕೋಳಿಗಳು ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕೋಳಿಗಳು ಬಂದುಬಿಡುತ್ತೆ. ಸೊ ಬೆಕ್ಕು ಅವಾಗ ಇಲ್ಲೇ ಇರುತ್ತೆ. ಮ್ಯಾಕ್ಸಿ ಕೂಡ ಗೇಟ್ ಮುಂದೆನೇ ಇರ್ತಾನೆ. ಸೊ ಮೇಕೆ ಒಂದು ಬರುತ್ತೆ, ಅದು ಕೂಡ ಅವಾಗ ಬರ್ತಾನೆ ಇರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ನೋಡಿ ಅದು ಎಷ್ಟು ಚೆನ್ನಾಗಿ ಮಲಗಿದೆ ಅಲ್ಲಿ. ಬಟ್ಟೆ ಒಣಗಾಕ್ತಾರೆ, ಭಯನೇ ಇಲ್ಲ. ಸೊ ಆಮೇಲೆ ನಾನೆಲ್ಲ ಬಟ್ಟೆ ಒಣಗಾಕೋ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು ಕೆಲಸದಿಂದ. ಸೊ ಆಮೇಲೆ ಗೆಣಸಿತ್ತು ಮನೆಯಲ್ಲಿ ಅಂತ. ಸೊ ಗೆಣಸು ಬೇಯಿಸ್ಕೊಂಡು ತಿಂದ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವತ್ತು ಕೂಡ ಮೇಲ್ಕೋಟೆ ಪುಳಿಯೋಗರೆನೇ ಮಾಡ್ತಾಯಿದ್ದೀವಿ. ಇವತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಬೆಲ್ಲದ ಪಾಕ ರೆಡಿ ಆಗ್ತಾ ಇದೆ. ಸೊ ಇದ್ರ ಜೊತೆ ಅದು ನೆನ್ನೆ ಪೌಡ್ರ್ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ
ಮೇಲ್ಕೋಟೆ ಪುಳಿಯೋಗರೆ ರೆಡಿ. ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನಮ್ಗೆ ತುಂಬ ಇಷ್ಟ ಆಗ್ಬಿಟ್ಟು ನಾವು ಇವತ್ತು ಕೂಡ ಅದೇ ಮಾಡ್ಕೊಳ್ತಾ ಇದ್ದೀವಿ.